ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ 100 ಜನ್ಮಕ್ಕೂ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಮೈತ್ರಿ ಹಾವಿನ ಪೊರೆ ನೋಡಿ ಗಾಬರಿಯಿಂದ ನಿಂತಿರಬೇಕಾದ್ರೆ ಅವ್ರ ಫ್ರೆಂಡ್ ಕೂಡ ಅಲ್ಲಿಗೆ ಬರ್ತಾನೆ. ಬಂದು ಇದು ಯಾವುದೋ ದುಷ್ಟಶಕ್ತಿಯ ಕೆಲಸ ಇರಬೇಕು ಮೈತ್ರಿ, ಅದಕ್ಕೆ ಇದು ಇಲ್ಲಿ ಕಾಣಿಸ್ಕೊತಾ ಇದೆ ಅಂತ ಅವ್ನ ಫ್ರೆಂಡ್ ಹೇಳ್ತಾಳೆ. ಆದರೆ ಮೈತ್ರಿಗೆ ಇದನ್ನು ನಂಬೋದಕ್ಕೆ ಸಾಧ್ಯ ಇರಲ್ಲ. ಆವಾಗ ಮೈತ್ರಿಗೆ ಒಂದು ಸಲ ಅಜ್ಜಿ ಹೇಳಿದ್ದು ನೆನಪಾಗತ್ತೆ. ನಮ್ಮನೇಲಿ ಅದು ದುಷ್ಟಶಕ್ತಿದ ಆಟ ಆಡ್ತದೆ ಅಂತ ಗುರುಗಳು ಒಂದು ಸಲ ಹೇಳಿದರು ಅಂತ ಹೇಳಿದ್ದು ನೆನಪಾಗತ್ತೆ. ಆಗ ಚಿರು ಫ್ರೆಂಡ್ ಹೇಳ್ತಾನೆ, ಬಾ ಇದನ್ನು ಹೋಗಿ ಅಜ್ಜಮ್ಮನ ಹತ್ರ ಹೇಳೋಣ ಅಂತ ಹೇಳಿದಾಗ ಮೈತ್ರಿ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ಹೋಗಿ ನಿಂತ್ಕೊಂಡಾಗ ಅಜ್ಜಮ್ಮ ಕೇಳ್ತಾರೆ, ಏನಿದು ನೀನು ನನ್ನ ರೂಮ್ವರೆಗೂ ಬಂದುಬಿಟ್ಟಿದ್ದೆಲ್ಲ, ಏನು ಕತೆ? ಎಲ್ಲ ಲಾಡು ಚಿರೋಟಿ ಎಲ್ಲ ತಿಂದ್ಯಾ, ಎಲ್ಲ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ ಅಜ್ಜಮ್ಮ. ಅದಕ್ಕೆ ನನ್ನ ಬಗ್ಗೆ ಚೆನ್ನಾಗಿ ಬಿಡಿಸೋಸ್ಕೊಳ್ಳೋದು ನೀವು ಒಬ್ಬರೇ ಅಜ್ಜಮ್ಮ ಈ ಮನೇಲಿ ಅಂತ ಚಿರು ಫ್ರೆಂಡ್ ಹೇಳ್ತಾಳೆ. ಆಮೇಲೆ ಅಜ್ಜಮ್ಮನ ಕೇಳ್ತಾರೆ, ಅಜ್ಜಮ್ಮ ನಮಗೆ ಕದಮೋಕ್ಷದ ಪರಂಪರೆ ಅದರದ್ದು ಇತಿಹಾಸನ ತಿಳ್ಕೊಬೇಕಂತ ಆಸೆ ಆಗ್ತದೆ, ದಯವಿಟ್ಟು ಹೇಳಿ ಅಂದಾಗ ಮೈತ್ರಿನೂ ಅದನ್ನೇ ಕೇಳ್ತಾಳೆ. ಹೌದು ಅಜ್ಜಮ್ಮ, ನನಗೂ ತಿಳ್ಕೊಬೇಕಂತ ಅನ್ಸಿದೆ, ಹೇಳಿ ಅಂದಾಗ. ಆದರೆ ಅಜ್ಜಮ್ಮ ಅದನ್ನು ಹೇಳೋದಕ್ಕೆ ನಿಮಗೆಲ್ಲ ಹೇಳಿದ್ದೀನಲ್ಲ ಆಲ್ರೆಡಿ, ನಿಮಗೆಲ್ಲ ಗೊತ್ತಿರುತ್ತೆ, ನನಗೆ ಅದ್ರ ಮೇಲೆ ಇನ್ನೇನೂ ಗೊತ್ತಿಲ್ಲ ಅಂತ ಅಜ್ಜಮ್ಮ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆದರೆ ಮೈತ್ರಿ ತಲೆಯಲ್ಲಿ ಗುರುಗಳು ಹೇಳಿದ್ದೆ ತಲೆಯಲ್ಲಿ ಓಡ್ತಾ ಇರುತ್ತೆ. ನೀನು ಮಾಡಬೇಕಾಗಿರೋ ಕೆಲಸದ ಬಗ್ಗೆನೇ ಯೋಚನೆ ಆಗ್ತಾ ಇರೋದು. ಅದು ಅಜ್ಜಮ್ಮನ ಹತ್ರ ಹೇಳಲ್ಲ, ಅಮೃತದ ಬಗ್ಗೆ ಅಜ್ಜಮ್ಮನ ಹತ್ರ ಇರೋದು, ಅಜ್ಜಮ್ಮಗೆ ಏನಾದ್ರು ಗೊತ್ತಿರುತ್ತಾ ಅಂತ ಮೈತ್ರಿ ಯೋಚನೆ ಮಾಡ್ತಾಳೆ. ಆದರೆ ಅಜ್ಜಮ್ಮ ಇಲ್ಲಿ ಅವ್ರೇನೋ ಕೇಳ್ತಿದ್ರು ಸಾಕು ಅನ್ನೋ ಥರ ಇರ್ತಾರೆ. ಇಲ್ಲಿ ಕಾಮಿನಿ ಅವ್ರ ಅಮ್ಮನ ಹುಡ್ಕೊಂಬಂದಾಗ ಅವ್ರ ಅಮ್ಮ ಹೇಳ್ತಾಳೆ, ನೀನು ಹೋಗ್ತಾರೋ ದಾರಿ ಸರಿ ಇಲ್ಲ, ಹಸುರನನ್ನು ಈಗ ಭೇಟಿ ಮಾಡೋದು ಏನಕ್ಕೆ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಕಾಮಿನಿ ಕೇಳೋದಿಲ್ಲ. ಇಲ್ಲ ಅಮ್ಮ, ನಾನು ಹಸುರನನ್ನು ಭೇಟಿ ಆಗಲೇಬೇಕು ಅಂತ ಕಾಮಿನಿ ತನ್ನ ಕೋಪನ ವ್ಯಕ್ತಪಡಿಸ್ತಾಳೆ. ಆ ಕೋಪ ಭಯಂಕರವಾಗಿರುತ್ತೆ. ಆ ಭಯಂಕರ ಕೋಪಕ್ಕೆ ಅವ್ರ ಅಮ್ಮನೇ ಎದುರ್ಕೊಂಡು ಸರಿ ಆಯಿತು, ಇವಳನ್ನ ಈ ಥರ ಎದುರಾಕೊಂಡ್ರೆ ಇನ್ನೇನಾದ್ರು ಮಾಡ್ತಾಳೆ, ಸರಿ ಆಯಿತು ನಿನ್ನ ಮಾತು ಒಪ್ಕೊಂಡಿದ್ದೀನಿ ಅಂತ ಹೇಳಿದಾಗ ಕಾಮಿನಿ ಸಮಾಧಾನವಾಗಿ ಕೆಳಗಿಳಿದು ಹೇಳ್ತಾಳೆ, ಸರಿ ಆಯಿತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ವ್ಯೂಹನ ರಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ವ್ಯೂಹ ರಚನೆ ಮಾಡಿದ್ರೆ ಅದು ಹಸುರನ ಜಾಗಕ್ಕೆ ಹೋಗೋ ಥರ ಇರುತ್ತೆ. ಅಲ್ಲಿಗೆ ಕಾಮಿನಿ ಮತ್ತು ಅವ್ರ ಅಮ್ಮ ಇಬ್ಬರು ಹೋಗೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಮೈತ್ರಿ ಮನೆ ಹೊರಗಡೆ ಕೂತ್ಕೊಂಡು ರಾಯರ ಶ್ಲೋಕವನ್ನು ಹೇಳ್ತಾ ಇರ್ತಾಳೆ. ರಾಯರ ಶ್ಲೋಕ ಹೇಳಬೇಕಾದ್ರೆ ರಾಯರ ಶ್ಲೋಕದಲ್ಲಿ ಎಲ್ಲ ಅರ್ಥವೂ ಎಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಅಕ್ಷರವು ಕನ್ನಡದ ಇತಿಹಾಸದಲ್ಲಿ ಶುರುವಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ರಾಯರ ಶ್ಲೋಕ ಹೇಳ್ತಾಯಿದ್ರೆ ಏನೋ ಸಮಾಧಾನ ಆಗುತ್ತೆ ಅಂತ ಮೈತ್ರಿ ಹೇಳ್ತಾ ರಾಯರ ಶ್ಲೋಕನ ಹೇಳ್ತಾ ಇರ್ತಾಳೆ. ಅವ್ಳು ಕಣ್ಮುಚ್ಚಿ ಹೇಳಬೇಕಾದ್ರೆ ಅವಳ ಕಿವಿಲಿ ತುಳಸಿ ಅಂತ ಯಾರೋ ಕರೆದಂಗೆ ಆಗುತ್ತೆ. ಯಾರಿದು ತುಳಸಿ ಅಂತ ಕರೆದಂಗೆ ಕಣ್ಬಿಟ್ಟು ಹಿಂದೆ ಮುಂದೆ ಎಲ್ಲ ಮೈತ್ರಿ ನೋಡ್ತಾಳೆ. ಅದನ್ನು ನೋಡಿದ್ರೆ ಏನೂ ಕಾಣಲ್ಲ. ಆದರೆ ಮುಂದೆ ನೋಡಿದ ತಕ್ಷಣ ಅಲ್ಲಿ ನೋಡಿದ್ರೆ ಎಷ್ಟು ಉದ್ದದ ಹಾವು ಬಂದು ನಿಂತಿರುತ್ತೆ. ಹಾವನ್ನು ನೋಡಿ ಮೈತ್ರಿ ಗಾಬರಿ ಆಗ್ತಾಳೆ. ಇದ್ಯಾಕೆ ಇಲ್ಲಿ ಬಂದಿದೆ? ಅಲ್ಲ ಆವಾಗಲೇ ನೋಡಿದ್ರೆ ಹಾವಿನ ಪೊರೆ ಇತ್ತಲ್ಲ, ಅದು ಇದ್ರದ್ದೇ ಇರ್ಬೋದಾ? ಇಷ್ಟುದ್ದ ಐತಿಲ್ಲ. ಅವತ್ತು ನಮ್ಮನೆ ಹತ್ರ ಬಂದಾಗ ಹಾವು ಕಾಣಿಸಿತ್ತಲ್ಲ, ಅದಾದಮೇಲೆ ಚಿರುಗೆ ಅಪಾಯ ಆಗಿದ್ದು, ಅವ್ನು ಹಾಸ್ಪಿಟ್ಲಿಗೆ ಸೇರಿದ್ದು. ಈಗಲೂ ಕಾಣಿಸ್ಕೊಂಡಿದೆ ಅಂತಂದರೆ ಈಗಲೂ ಏನೋ ಅಪಾಯ ಇದೆ ಅಂತ ಅನಿಸುತ್ತೆ. ನಾನೇನು ಮಾಡಲಿ? ಫಸ್ಟು ಹೋಗಿ ಅಜ್ಜಮ್ಮಂಗೆ ಹೇಳಬೇಕಾ, ಏನು ಮಾಡಬೇಕು ಅನ್ನೋ ಗಾಬರಿಯಲ್ಲಿ ಅವಳು ಅಲ್ಲಿಂದ ಮನೆ ಒಳಗೆ ಹೊರಟೋಗ್ತಾಳೆ. ಇಲ್ಲಿ ಹಸುರನ ಲೋಕಕ್ಕೆ ಕಾಮಿನಿ ಮತ್ತು ಅವರ ಅಮ್ಮ ಇಬ್ಬರು ಪ್ರವೇಶ ಮಾಡಿ ಹಸುರನ ಮುಂದೆ ನಿಂತ್ಕೋತಾರೆ. ನಾನು ಅವಾಗ ಕಾಮಿನಿ ಕೇಳ್ತಾಳೆ, ನಿನಗೆ ನನಗೆ ಅನ್ನೋದು ಕೆಲಸ ಆಗಬೇಕು, ನಿನಗೇನು ನಂಗೆ ಗೊತ್ತು, ನನ್ನ ದಿವ್ಯಶಕ್ತಿಲಿ ಇರ್ಬೋದು, ನಾನು ಬಂಧನ ಆಗಿರ್ಬೋದು, ಅದೇ ನಂಗೆ ನೀನು ಏನು ಮಾಡ್ತೀಯ ಏನು ಮಾಡಲ್ಲ ಅನ್ನೋದೆಲ್ಲನೂ ನಂಗೆ ಕಾಣಿಸುತ್ತೆ. ಹಾಗಾಗಿ ನಾನೊಂದು ಶಕ್ತಿ ಕೊಡ್ತೀನಿ ನಿನಗೆ ಅಂತ ಹೇಳಿ ಒಂದು ಶಕ್ತಿನ ಕೊಡ್ತಾನೆ. ಆ ಶಕ್ತಿ ಏನು ಅಂತಂದರೆ, ಕಾಮಿನಿ ಎಲ್ಲೇ ಇದ್ರು, ಯಾವ ಜಾಗದಲ್ಲಿದ್ದರೂ ಅಲ್ಲಿಂದ ಸೀದಾ ಹಸುರನ ಲೋಕಕ್ಕೆ ಬರ್ಬೋದು ಅನ್ನೋ ಶಕ್ತಿನ ಕೊಡ್ತಾಳೆ. ಇಲ್ಲಿ ಚಿರು ಮತ್ತು ಅಜ್ಜಮ್ಮ ಇಬ್ಬರು ಮಾತಾಡ್ತಾ ಇರ್ತಾರೆ. ಚಿರು, ನೀನು ಮಾತಾಡ್ತಿರೋದು ನನಗೆ ತುಂಬ ಖುಷಿಯಾಗಿದೆ, ನೀನು ಬೇಗ ಓಡಾಡಬೇಕು, ಮನೆಯೆಲ್ಲ ಓಡಾಡಬೇಕು ಅನ್ನೋದು ನನ್ನ ಆಸೆ ಅಂತ ಚಿರು ಹೇಳ್ತಾಳೆ. ಆಗ ಚಿರು ಹೇಳ್ತಾನೆ, ಓಡಾಡ್ತೀನಿ ಅಜ್ಜಮ್ಮ ಅಂತ ಹೇಳ್ತಾನೆ. ಅದೇ ಚಿರುಗೊಂದು ಚಿಂತೆ ಕಾಡ್ತಾ ಇರುತ್ತೆ. ಅದೇನು ಚಿಂತೆ ಅಂತ ಅಜ್ಜಮ್ಮ ಕೇಳಿದಾಗ, ಇಲ್ಲ ಅಜ್ಜಮ್ಮ, ನಮ್ಮಿಂದ ಕಾಮಿನಿಗೆ ಅನ್ಯಾಯ ಆಗಿದೆ ಅಂತೇನೋ ಅನಿಸ್ತಾ ಇದೆ, ಅವಳಿಗೊಂದು ನ್ಯಾಯ ಕೊಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ನನ್ನ ಪ್ರೀತಿಯನ್ನು ನನಗೆ ಸಿಕ್ತು, ಆದರೆ ಅವಳ ಪ್ರೀತಿಗಳು ಸಿಗೋದಕ್ಕಾಗಲ್ಲ. ಆದರೆ ಅದಕ್ಕೆ ಇನ್ನೇನಾದ್ರು ಅವಳ ಕೋಪನ ಮತ್ತು ಇಲ್ಲ ಅವಳು ಕಷ್ಟನ ಕಮ್ಮಿ ಮಾಡಬೇಕಂದ್ರೆ ಏನಾದ್ರು ಒಂದು ಉಪಯೋಗ ಮಾಡಬೇಕು ಅಂತ ಚಿರು ಅಜ್ಜಮ್ಮಂಗೆ ಹೇಳ್ತಾಳೆ. ಅಜ್ಜಮ್ಮ ಆಯಿತು, ಅದನ್ನ ಮಾಡೋಣ ಅಂತ ಹೇಳ್ತಾರೆ. ಇಲ್ಲಿ ಕಾಮಿನಿ ಹಸುರ ಹತ್ರ ಮಾತಾಡ್ಬೇಕಾದ್ರೆ ಹಸುರು ಹೇಳ್ತಾನೆ, ನಾನು ಹೇಳೋ ಕೆಲಸ ನೀನು ಮಾಡಬೇಕು, ಮೊದಲನೇ ಕೆಲಸ ನನ್ನ ಈ ಬಂಧನದಿಂದ ಬಿಡಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕಾಮಿನಿ ಆಯಿತು ನಾನು ಬಿಡಿಸ್ತೀನಿ ಅಂತ ಹೇಳ್ತಾಳೆ. ಅದೇ ಕಾಮಿನಿ ಅಮ್ಮ ಹೇಳ್ತಾಳೆ, ಇವಳಿಗೆ ಅಷ್ಟು ಶಕ್ತಿ ಇಲ್ಲ, ಅಷ್ಟು ಶಕ್ತಿ ಇಲ್ದಲೇ ಇರೋದ್ರೆ ಹೇಗೆ ಬಿಡಿಸ್ತಾಳೆ ಅಂತ ಹೇಳಿದಾಗ ಹಸುರು ಹೇಳ್ತಾನೆ, ಆ ಶಕ್ತಿ ನಿನ್ನಲ್ಲಿಲ್ಲ ಅಷ್ಟೇ, ಅವಳಲ್ಲಿ ಆ ಶಕ್ತಿ ಇದೆ, ಅವಳು ನನ್ನ ಬಿಡಿಸೋ ಶಕ್ತಿ ಇರೋದಕ್ಕೆ ನಾನು ಅವಳನ್ನ ಕೇಳ್ತಿರೋದು ಅಂತ ಹೇಳ್ತಾಳೆ. ಆ ಕಾಮಿನಿ ಅದಕ್ಕೆ ಒಪ್ಕೋತಾಳೆ, ನಾನು ನಿನ್ನ ಇಬ್ಬಂದಿನ ಬಿಡಿಸ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಮೈತ್ರಿ ಹಾವನ್ನು ನೋಡಿ ಎದುರ್ಕೊಂಡು ಸೀದಾ
ದೇವ್ರ ಮನೇಲಿ ರಾಯರ ಫೋಟೋ ಮುಂದೆ ಕೂತ್ಕೊಂಡು ರಾಯರ ಹತ್ರ ಕೇಳ್ಕೊತಿರ್ತಾಳೆ, ಇದು ಯಾಕೆ ರಾಯರೇ ಹಿಂಗೆ ಈ ಥರ ಆಯಿತು, ನಂಗೆ ಯಾಕೆ ಅದು ಕಾಣಿಸ್ತು, ನಂಗೆ ಚುರುಗೇನೂ ಆಗಬಾರ್ದು ಅಂತ. ಮತ್ತು ಕಣ್ಣು ಮುಚ್ಚಿದಾಗ ಕಿವಿಲಿ ಹಾವಿನ ಸದ್ಯ ಕೇಳಿಸುತ್ತೆ. ಅವಳು ಕಣ್ಣು ಬಿಟ್ಟು ಹಿಂದೆ ತಿರ್ಗಿ ನೋಡೋಷ್ಟರಲ್ಲಿ ಅದು ಹಾವು ದೇವ್ರ ಮನೆಗೆ ಬಂದಿರುತ್ತೆ. ಮೈತ್ರಿ ಎದ್ರುಕೊಂಡು ಹಿಂದೆ ಕೂತ್ಬಿಡ್ತಾಳೆ. ಆಗ ಮೈತ್ರಿ ಹಾವಿನ ಹತ್ರ ಮಾತಾಡ್ತಾಳೆ, ಯಾಕೆ ನಾನು ಹಿಂದೆನೇ ಹಿಂಗೆ ಬಿದ್ದಿದ್ಯಾ, ಯಾಕೆ ನನ್ನ ಹಿಂದೆನೇ ಬರ್ತಾಯಿದ್ಯಾ, ದಯವಿಟ್ಟು ಇದೇನಾರ ಒಳ್ಳೆ ಸೂಚನೆ ಕೊಡ್ತಾ ಇದೆಯಾ, ಇಲ್ಲ ಬೇರೆ ಏನಾದರೂ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿ, ಅಲ್ಲಿ ನನಗೆ ಇದ್ರನ್ನ ತೊಂದರೆ ಕೊಡಬೇಡ, ದಯವಿಟ್ಟು ಹೊರ್ಟೋಗು ಅಂದಾಗ ಹಾವು ಹೊರ್ಟೋಗುತ್ತೆ.